ಹಾಯ್ ಎವ್ರಿವನ್, ನಾನು ನಿಮ್ಮ ಸಾಗರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೆಕ್ ಟಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಬಂದುಬಿಟ್ಟು ಮೇಲ್ ಮರ್ಜ್, ಮೈಕ್ರೋಸಾಫ್ಟ್ ಮೇಲ್ ಮರ್ಜ್ ಅಂತ. ಲಿಸ್ಟ್ ಆಫ್ ಡಾಟಾಬೇಸ್ನ ಯೂಸ್ ಮಾಡಿಕೊಂಡು ಬಲ್ಕ್ ಅಮೌಂಟ್ ಆಫ್ ಲೆಟರ್ಸ್ ಆಗಿರ್ಬೋದು, ಎನ್ವಲೋಪ್ಸ್ ಆಗಿರ್ಬೋದು, ಆ್ಯಂಡ್ ಲೇಬಲ್ಸ್ ಆಗಿರ್ಬೋದು, ಆ್ಯಂಡ್ ಮೇಲ್ಸ್ ಆಗಿರ್ಬೋದು, ಈ ಥರ ಬಲ್ಕ್ ಅಂದರೆ ಸಾಕಷ್ಟು ಡಾಟಾಸ್ನ ನಾವು ಕ್ರಿಯೇಟ್ ಮಾಡೋದಕ್ಕೆ ಮೇಲ್ ಮರ್ಜ್ ಅಂತ ಕರಿತೀವಿ. ಈ ಪ್ರತಿಯೊಂದು ಡಾಟಾ ಲಿಸ್ಟ್ನ ನಾವು ಎಕ್ಸೆಲಲ್ಲಿ ಕ್ರಿಯೇಟ್ ಮಾಡಿಕೊಂಡು ಮೈಕ್ರೋಸಾಫ್ಟ್ ವರ್ಡ್ನ ಯೂಸ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಡಾಟಾ ಬೇಸ್ನ ನಾವು ಮೇಲ್ ಮರ್ಜ್ ಮಾಡಿ ಬಲ್ಕ್ ಆದ ಒಂದು ಕ್ವಾಂಟಿಟಿಲಿ ನಾವು ಲೆಟರ್ಸ್ನ ಕ್ರಿಯೇಟ್ ಮಾಡ್ಬೋದು, ಎನ್ವಲೋಪ್ಸ್ನ ಕ್ರಿಯೇಟ್ ಮಾಡ್ಬೋದು, ಆ್ಯಂಡ್ ಲಿಸ್ಟ್ ಆಫ್ ಲೇಬಲ್ಸ್ನ ಕ್ರಿಯೇಟ್ ಮಾಡ್ಬೋದು. ಈ ಥರ ಒಂದು ಫೀಚರ್ ನಮಗೆ ಮೈಕ್ರೋಸಾಫ್ಟ್ ವರ್ಡಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಫೀಚರ್ ಯಾವ ಥರ ವರ್ಕ್ ಮಾಡುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಿಮ್ಮ ಒಂದು ಕಂಪ್ಯೂಟರಲ್ಲಿ ಎಕ್ಸೆಲ್ ಶೀಟ್ನ ನೀವು ಓಪನ್ ಮಾಡಿಕೊಂಡು ಅದರಲ್ಲಿ ನಿಮಗೆ ಬೇಕಾದಂಥ ಡಾಟಾನ ಈ ಥರ ನೀವು ಸೇವ್ ಮಾಡಿಕೊಂಡು ಇಟ್ಕೊಂಡಿರಬೇಕು. ಸೊ ಮೊದಲೇ ನೀವು ಈ ಥರ ಡಾಟಾನ ಸೇವ್ ಮಾಡಿಕೊಂಡು ಇಟ್ಕೊಂಡಿದ್ದರೆ ಈ ಒಂದು ಡಾಟಾನ ನಾವು MS ವರ್ಡಲ್ಲಿ ಎಕ್ಸ್ಪೋರ್ಟ್ ಮಾಡಿಕೊಂಡು ಸೊ ಆ ಒಂದು ಡಾಟಾ ಶೀಟ್ನ ಕ್ರಿಯೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತೊಗೊಂಡು ಆ ಒಂದು ಡಾಟಾ ಶೀಟ್ನ MS ವರ್ಡನ್ನ ಓಪನ್ ಮಾಡಿಕೊಂಡು ಸೊ ಅದರಲ್ಲಿ ಇನ್ಸರ್ಟ್ ಆಪ್ಷನ್ಗೆ ಹೋಗಿ ನೀವು ಇಲ್ಲಿ ನೋಡ್ಬೋದು ಟೇಬಲ್ಸ್ ಅಂತ ಇದೆಯಲ್ಲ, ಅದರಲ್ಲಿ ಟೇಬಲ್ನ ಸೆಲೆಕ್ಟ್ ಮಾಡಿಕೊಂಡು ಸಮ್ ಟೇಬಲ್ಸ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಕಸ್ಟಮೈಸ್ ಟೇಬಲ್ ಸೈಜ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಮೊದಲೇ ರೋದಲ್ಲಿ ನಾನು ಒಂದು ಮ್ಯಾಟರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಈ ಮುಂಚೆ, ಆ ಒಂದು ಮ್ಯಾಟರ್ನ ನಾನಿಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ಸೊ ಆ ಒಂದು ಮ್ಯಾಟರ್ ಫೀ ರಿಲೇಟೆಡ್ ಸ್ಟೂಡೆಂಟ್ಸು ಇಷ್ಟು ಫೀ ಕೊಡಬೇಕು ಅಂತ ಪೇರೆಂಟ್ಸ್ಗೆ ಸರ್ಕ್ಯುಲರ್ ಕಳಿಸೋದು ಯಾವ ಥರ ಅಂತ. ಸೊ ಇಲ್ಲಿ ಮೇಲಿಂಗ್ಸ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ಸ್ಟಾರ್ಟ್ ಮೇಲ್ ಮರ್ಜ್ ಅಂತ ಇದೆ. ಸೊ ಅದರಲ್ಲಿ ಲೆಟರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಸೆಲೆಕ್ಟ್ ರಿಸಿಪಿಯೆಂಟ್ಸ್ ಅಂತ ಆಪ್ಷನ್ ಇದೆಯಲ್ಲ, ಅದರಲ್ಲಿ ಯೂಸ್ ಆ್ಯನ್ ಎಕ್ಸಿಸ್ಟಿಂಗ್ ಫೈಲ್ ಅಂತ ಕ್ಲಿಕ್ ಮಾಡಿ ಈ ಹಿಂದೆ ಕ್ರಿಯೇಟ್ ಮಾಡಿರುವ ಎಕ್ಸೆಲ್ ಶೀಟ್ನ ನೀವು ಇಲ್ಲಿ ನಾವು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಟೂಡೆಂಟ್ ಡಾಟಾ ನಾನಿಲ್ಲಿ ಇಂಪೋರ್ಟ್ ಮಾಡ್ಕೊತೀನಿ. ಆ ಒಂದು ಎಕ್ಸೆಲ್ ಶೀಟಲ್ಲಿ ಶೀಟ್ 1ನಲ್ಲಿ ಡಾಟಾ ಇರೋದ್ರಿಂದ ಶೀಟ್ 1 ಓಕೆ ಅಂತ ಕೊಟ್ಟು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನೀವು ಈ ಒಂದು ಆಪ್ಷನಲ್ಲಿ ಇನ್ಸರ್ಟ್ ಮರ್ಜ್ ಫೀಡ್ ಅಂತ ಇದೆಯಲ್ಲ, ಇಲ್ಲಿ ನೀವು ನೋಡ್ಬೋದು ಸ್ಟೂಡೆಂಟ್ ನೇಮ್ ಇದ್ದಲ್ಲೇ ನಾವು ಇನ್ಸರ್ಟ್ ಮರ್ಜ್ ಫೀಲ್ಡ್ಗೆ ಹೋಗಿ ಸ್ಟೂಡೆಂಟ್ ನೇಮ್ ಅಂತ ನಾವು ಇನ್ಸರ್ಟ್ ಮಾಡಬೇಕು. ಓಕೆ, ಅದೇ ಥರ ಇಲ್ಲಿ ಕೆಳಗಡೆ ರೋಲ್ ನಂಬರ್ ಅಂತ ಇದೆ, ಆ ರೋಲ್ ನಂಬರನ್ನು ನಾವು ರಿಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇನ್ಸರ್ಟ್ ಮರ್ಜ್ಗೆ ಹೋಗಿ ಆ ಸೆಲ್ಲಲ್ಲಿರ್ತಕ್ಕಂಥ ರೋಲ್ ನಂಬರ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ದೆನ್ ಅದಾದ ನಂತರ ಡ್ಯೂ ಡೇಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಆ ಡ್ಯೂ ಡೇಟಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಕ್ಸೆಲ್ ಸೀಟ್ ಅಂತ ಇನ್ಸರ್ಟ್ ಮರ್ಜ್ಗೆ ಹೋಗಿ ಆ ಎಕ್ಸೆಲ್ ಸೀಟಲ್ಲಿರ್ತಕ್ಕಂಥ ಲಾಸ್ಟ್ ಡೇಟ್ನ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಪ್ರತಿಯೊಂದು ಡಾಟಾನ ನೀವು ಈ ಥರ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅಮೌಂಟ್ ಇರೋ ಪ್ಲೇಸಲ್ಲಿ ನಾವು ಇಲ್ಲಿ ಡ್ಯೂ ಅಮೌಂಟ್ನ ರಿಪ್ಲೇಸ್ ಮಾಡ್ತಾಯಿದ್ದೀನಿ. ಈ ಥರ ರಿಪ್ಲೇಸ್ ಮಾಡಿ ನೀವು ಇಲ್ಲಿ ಪ್ರಿವ್ಯೂ ಅಂತ ಒಂದು ಆಪ್ಷನ್ ಬರುತ್ತೆ, ಆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನೀವು ನೋಡ್ಬೋದು ಆ ಒಂದು ಡಾಟಾ ಅಂದರೆ ನಾನು ಸ್ಟೋರ್ ಮಾಡಿರ್ತಕ್ಕಂಥ ಎಕ್ಸೆಲ್ ಸೀಟ್ ಡಾಟಾ ಇಲ್ಲಿ ಬಂದು ಡಿಸ್ಪ್ಲೇ ಆಗ್ತಾಯಿದೆ. ವಿಕಾಸ್ ಅಂತ ಮತ್ತು ಅವನ ರೋಲ್ ನಂಬರ್ ಆಗಿರ್ಬೋದು, ಅವನ ಫೀ ಎಷ್ಟು ಡ್ಯೂ ಇದೆ ಅಂತ ಇಲ್ಲಿ ಶೋ ಆಗ್ತಾಯಿದೆ. ಸೊ ಅದಾದಮೇಲೆ ನಾವು ಈ ಒಂದು ನೇಮ್ ಆಯಿತು, ರೋಲ್ ನಂಬರ್ ಆಯಿತು, ಲಾಸ್ಟ್ ಡೇಟ್ ಆಯಿತು ಅಥವಾ ಡ್ಯೂ ಅಮೌಂಟ್ ಆಯಿತು. ಸೊ ಪ್ರತಿಯೊಂದನ್ನು ನಾವು ಹೋಮಲ್ಲಿ ಹೋಗಿ ಬೋಲ್ಡ್ ಮಾಡ್ಕೋಬೋದು ಮತ್ತು ಕಲರ್ನ ನಾವು ಚೇಂಜ್ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ನೇಮ್ ಕಲರ್ನ ಚೇಂಜ್ ಮಾಡ್ಕೊತಿದ್ದೀನಿ, ರೆಡ್ ಕಲರ್ ತೊಗೊಂಡೆ. ಏನಕ್ಕಪ್ಪ ಅಂತಂದರೆ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಕಸ್ಟಮೈಸ್ ಸ್ಟೈಲ್ಸಲ್ಲಿ ಸೆಟ್ ಮಾಡಿಕೊಂಡ್ರೆ ಇಂಪಾರ್ಟೆಂಟ್ ಲೈನ್ಸ್ ಏನಿರ್ತವೆ ಹೈಲೈಟ್ ಆಗ್ತವೆ. ಸೊ ಇಲ್ಲಿ ಪ್ರತಿಯೊಂದು ಡಾಟಾನ ನಾನು ಏನು ಮಾಡ್ತಾಯಿದ್ದೀನಿ, ಕಸ್ಟಮೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಡ್ಯೂ ಡೇಟನ್ನು ನಾನು ಇಲ್ಲಿ ಬೋಲ್ಡ್ ಮಾಡಿಕೊಂಡು ಕಲರ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೇ ಥರ ನೀವು ಈ ಡ್ಯೂ ಅಮೌಂಟ್ ಏನಿದೆಯಲ್ಲ ಅದನ್ನು ನೀವು ಕೂಡ ಎಡಿಟು ಕೂಡ ಮಾಡ್ಕೋಬೋದು. ಅಂದರೆ ಕಲರ್ನ ನೀವು ಕಸ್ಟಮೈಸ್ ಮಾಡ್ಕೋಬೋದು, ಫಾಂಟನ್ನು ಕಸ್ಟಮೈಸ್ ಮಾಡ್ಕೋಬೋದು. ಅದಾದ ನಂತರ ಮೇಲಿಂಗ್ಸಲ್ಲಿ ಹೋಗಿ ಪ್ರಿವ್ಯೂ ನೋಡಿದರೆ ಈ ಥರ ನಮಗೆ ಕಸ್ಟಮೈಸ್ ಕಲರ್ ಏನು ಚೇಂಜ್ ಮಾಡಿದ್ವಲ್ಲ ಆ ಒಂದು ಡಾಟಾ ನಮಗೆ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ವಿಕಾಸ್ ಅನ್ನೋದು ರೆಡ್ಡಲ್ಲಿ ಬಂದಿದೆ, ಇನ್ನು ನಂಬರ್ಸ್ ರೋಲ್ ನಂಬರ್ ಆಗಿರ್ಬೋದು ಅವೆಲ್ಲ ಬ್ಲೂ ಅಲ್ಲಿ ಬಂದಿದ್ದಾವೆ. ಸೊ ಇದನ್ನು ನಾನು ಕಾಪಿ ಮಾಡಿಕೊಂಡು ಈ ಒಂದು ಫಾರ್ಮ್ಯಾಟ್ನ ಇನ್ನೊಂದು ಕೆಳಗಡೆ ಇರ್ತಕ್ಕಂಥ ರೋ ಅಲ್ಲಿ ಇನ್ಸರ್ಟ್ ಮಾಡ್ತೀನಿ. ಇವಾಗ ಪ್ರಿವ್ಯೂ ನೋಡಿದರೆ ಅದೇ ಡಾಟಾ ನಮಗೆ ರಿಪ್ಲೇಸ್ ಬಂದಿದೆ, ಮತ್ತು ರಿಟರ್ನ್ ಆಗಿ ನಮಗೆ ಅದೇ ಡಾಟಾ ಬಂದಿದೆ. ನಮಗೇನು ಬೇಕು, ನೆಕ್ಸ್ಟ್ ಡಾಟಾ ಬರಬೇಕು ಅಂತ ಅಂದರೆ ಇಲ್ಲಿ ಡಿಯರ್ ಪೇರೆಂಟ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವೇನು ಮಾಡಬೇಕು, ರೂಲ್ನ ಅಪ್ಲೈ ಮಾಡಬೇಕು. ರೂಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ರೆಕಾರ್ಡ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಪ್ರಿವ್ಯೂ ನೋಡಿ, ಇಲ್ಲಿ ನೀವು ನೋಡ್ಬೋದು. ಸೊ ಸೆಕೆಂಡ್ ಪಾರ್ಟ್ ನಮಗೆ ಬಂತು, ಸೆಕೆಂಡ್ ಡಾಟಾ ನಮಗೆ ಶೋ ಆಗ್ತಾಯಿದೆ. ಸೊ ಪ್ರಿವ್ಯೂವಲ್ಲಿ
ಸೊ ಅದೇ ಥರ ನಾವೇನು ಮಾಡಬೇಕು, ಸೆಕೆಂಡ್ ಒನ್ನ ಎಲ್ಲ ರೋಸಲ್ಲಿ ಪೇಸ್ಟ್ ಮಾಡಬೇಕು, ಕಾಪಿ ಪೇಸ್ಟ್, Ctrl+C ಮತ್ತು Ctrl+V ಮಾಡಿದರೆ ಕಾಪಿ ಪೇಸ್ಟ್ ಆಗುತ್ತೆ. ಈ ಥರ ನಿಮಗೆ ಕಾಪಿ ಮಾಡ್ಕೊಳೋದ್ರಿಂದ ಪ್ರತಿಯೊಬ್ಬ ಸ್ಟೂಡೆಂಟ್ ಡೀಟೇಲ್ಸು ಅಥವಾ ಸರ್ಕ್ಯುಲರ್ನ ನಾವು ಇದನ್ನು ಕಟ್ ಮಾಡಿಕೊಂಡು ಈಸಿಯಾಗಿ ಸೆಂಡ್ ಮಾಡ್ಬೋದು. ಸೊ ಈ ಥರ ಒಂದೊಂದೇ ಆಗಿ ನೀವು ಕ್ರಿಯೇಟ್ ಮಾಡೋದಕ್ಕಿಂತ ಎಲ್ಲ ರೋಸ್ನು ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಪೇಸ್ಟ್ ಕೂಡ ಮಾಡ್ಬೋದು. ಓಕೆ, ಇಲ್ಲಿ ನಾನೀಗ ಪ್ರಿವ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ನೀವು ಪ್ರಿವ್ಯೂವಲ್ಲಿ ನೋಡ್ಬೋದು ಪ್ರತಿಯೊಬ್ಬ ಸ್ಟೂಡೆಂಟ್ ಡಾಟಾ ಇಲ್ಲಿ ಆಟೋಮೆಟಿಕ್ಕಲ್ಲಿ ಶೋ ಆಗ್ತಾ ಇದೆ. ಅಂದರೆ ಆ ಒಂದು ಎಕ್ಸೆಲ್ ಸೀಟಲ್ಲಿರ್ತಕ್ಕಂಥ ಡಾಟಾ ನಾವು ವರ್ಡ್ ಫಾರ್ಮೆಟಲ್ಲಿ ಈ ಥರ ಮೇಲಿಂಗ್ ವರ್ಜ್ ಮಾಡೋದ್ರಿಂದ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಫಿನಿಶ್ ಅಂತ ಕೊಟ್ಟು ನೀವು ಆಲ್ ಅಂತ ಕ್ಲಿಕ್ ಮಾಡಿ ಓಕೆ ಮಾಡಿದರೆ ಎಲ್ಲ ಡೀಟೇಲ್ಸು ಬರುತ್ತೆ. ಅಥವಾ ನೀವು ಫ್ರಮ್ 1 to 4 ಡಾಟಾಸ್ ಅಷ್ಟೇ ಬೇಕಂದರೆ ಇಲ್ಲಿ 1 to 4 ಅಂತ ಹಾಕಿ ಓಕೆ ಕೊಡಬೇಕು. ಓಕೆ, ನಾನಿಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕೊಡ್ತಾ ಇದ್ದೀನಿ. ಸೊ ನೀವು ಡ್ರ್ಯಾಗ್ ಮಾಡಿ ನೋಡ್ಬೋದು, ಸ್ಕ್ರೋಲ್ ಡೌನ್ ಮಾಡಿ ನೋಡ್ಬೋದು ಪ್ರತಿಯೊಬ್ಬ ಡಾಟಾನು ಇಲ್ಲಿ ಜನ್ರೇಟ್ ಆಗಿದೆ. ಇದನ್ನು Ctrl+P ಅಂತ ಕೊಟ್ಟಾಗ Ctrl+P ಅಂದರೆ ಪ್ರಿಂಟು, ಈ ಥರ ಪ್ರಿವ್ಯೂ ಬರುತ್ತೆ. ಸೊ ಇದನ್ನು ನೀವು ಪ್ರಿಂಟು ಕೂಡ ಮಾಡಿಕೊಂಡು ಆ ಪೇಪರ್ನ ಅದೇ ಸೈಜ್ಗೆ ಕಟ್ ಮಾಡಿಕೊಂಡು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ನೀವು ಸೆಂಡ್ ಮಾಡ್ಬೋದು, ಅಂದರೆ ಮನೆಗೆ ಸರ್ಕ್ಯುಲರ್ ಕಳಿಸ್ಬೋದು. ಆ್ಯಂಡ್ ಫೈನಲಿ ಇದನ್ನು ನಾವು ಸೇವ್ ಕೂಡ ಮಾಡ್ಕೋಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.